ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಿನ ಹೆಬ್ಬಾಳದ ಎಸ್ಟಿನ್ ಮಾಲ್ ಮುಂಭಾಗದಲ್ಲಿ ಮಳೆಯ ನಡುವೆ ಡಾಂಬರನ್ನ ಮಾಡಿರ್ತಕ್ಕಂಥದ್ದನ್ನ ಗಮನಿಸಬಹುದಾಗಿದೆ. ನೀವು ಈಗಾಗಲೇ ಟಿವಿ9 ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಈಗ ತಾನೇ ಮಳೆ ಕಳೆದ 1 ಗಂಟೆಗಳಿಂದಲೂ ಕೂಡ ಬೆಂಗಳೂರಿನಲ್ಲಿ ಧಾರಾಕಾರವಾಗಿ ಮಳೆ ಸುರಿದಿರ್ತಕ್ಕಂಥದ್ದು. ಮಳೆಯ ನೀರು ಹರಿತಾ ಇದೆ. ಹಾಗಾಗಿ ಕೂಡ ನೀವೀಗಾಗಲೇ ಗಮನಿಸ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ಇಲ್ಲಿ ಡಾಂಬರನ್ನ ಮಾಡ್ತಿದ್ದಾರೆ ಅಂತ ಹೇಳಿ. ಕ್ಯಾಮ್ರಾಮನ್ ಶರಣು ತೋರಿಸ್ತಾ ಹೋಗ್ತಾರೆ ಇಲ್ಲಿ ಎಷ್ಟರ ಮಟ್ಟಿಗೆ ಡಾಂಬರನ್ನ ಮಾಡ್ತಿರ್ತಕ್ಕಂಥದ್ದು ಅಂತೇಳಿ. ಮಳೆ ಸುರಿತಿದೆ, ಆದಾಗ್ಯೂ ಕೂಡ ಸುರಿಯುವ ಮಳೆಯಲ್ಲಿ ಅವೈಜ್ಞಾನಿಕವಾಗಿ ಡಾಂಬರನ್ನ ಮಾಡಿರ್ತಕ್ಕಂಥದ್ದು, ಅದನ್ನ ಲೆವೆಲ್ ಅನ್ನ ಮಾಡ್ತಿರೋದನ್ನ ಗಮನಿಸಬಹುದಾಗಿದೆ. ಆದ್ರೆ ಎಷ್ಟರ ಮಟ್ಟಿಗೆ ಒಂದು ಗುಣಮಟ್ಟವನ್ನ ಕಾಯ್ದುಕೊಳ್ಳಲಾಗಿದೆ ಅನ್ನೋದನ್ನ ಗಮನಿಸಬಹುದಾಗಿದೆ. ಇದು ರಾಷ್ಟ್ರೀಯ ಹೆದ್ದಾರಿಯನ್ನ ಸಂಪರ್ಕ ಮಾಡುವಂತ ಅಂದ್ರೆ KIL ಏರ್ಪೋರ್ಟ್, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನ ಸಂಪರ್ಕ ಮಾಡುವಂತ ಸರ್ವಿಸ್ ರಸ್ತೆಗೆ ಹೊಂದಿಕೊಂಡಿರುವಂತದ್ದು. ಇಲ್ಲಿ ಇನ್ನೂ ಕೂಡ ಮಳೆ ಸುರಿತಿರ್ತಕ್ಕಂಥದ್ದು, ಮಳೆಯಲ್ಲಿಯೇ ಕೆಲಸವನ್ನ ಮಾಡ್ತಿರ್ತಕ್ಕಂಥ ದೃಶ್ಯಾವಳಿಗಳನ್ನು ಗಮನಿಸಬಹುದಾಗಿದೆ. ಇಲ್ಲಿ ಇರ್ತಕ್ಕಂಥ ಕಾಂಟ್ರಾಕ್ಟರ್ ಎಷ್ಟರ ಮಟ್ಟಿಗೆ ಗುಣಮಟ್ಟವನ್ನ ಕಾಯ್ದುಕೊಂಡು ರಸ್ತೆಯನ್ನು ನಿರ್ಮಾಣ ಮಾಡ್ತಿದ್ದಾರೆ ಅನ್ನೋದನ್ನ ಗಮನಿಸಬಹುದಾಗಿದೆ. ಈ ರೀತಿಯಾಗಿ ಅವೈಜ್ಞಾನಿಕವಾಗಿ ರಸ್ತೆಯನ್ನು ನಿರ್ಮಾಣ ಮಾಡೋದ್ರ ಮೂಲಕ ಬೇಗ ಹಾಳಾಗ್ತಕ್ಕಂಥದ್ದು, ಗುಣಮಟ್ಟವನ್ನ ಕಾಯ್ದುಕೊಳ್ಳುವಲ್ಲಿ ವಿಫಲ ಆಗಿದೆ ಅಂತಾನೆ ಹೇಳ್ಬೋದು. ಸುರಿಯುವ ಮಳೆ ನಡುವೆ ಇಲ್ಲಿ ಕೆಲಸಗಾರರು ಕೆಲಸವನ್ನ ಮಾಡ್ತಿರ್ತಕ್ಕಂಥ ದೃಶ್ಯಾವಳಿಗಳನ್ನ ಗಮನಿಸಬಹುದಾಗಿದೆ. ಕಳೆದ ವಾರ ಕೂಡ ಇದೇ ರೀತಿಯಾಗಿ ಅವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣವನ್ನ ಮಾಡ್ತಿದ್ರು, ಡಾಂಬರೀಕರಣವನ್ನ ಮಾಡ್ತಿದ್ರು. ಇದೀಗ ಕೂಡ ಮತ್ತೆ ಅದೇ ಪ್ರಯತ್ನಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸುರಿಯುವ ಮಳೆಯಲ್ಲಿಯೇ ಡಾಂಬಾರ ಪ್ರಕ್ರಿಯೆಯನ್ನ ಮಾಡ್ತಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಇದು ಸರಿ ಅನ್ನೋದು ಸಾರ್ವಜನಿಕರು ಮಾಡ್ತಿರೋದು ಸುರಿಯುವ ಮಳೆಯಲ್ಲಿ ಡಾಂಬರನ್ನ ಮಾಡ್ತಿರ್ತಕ್ಕಂಥದ್ದು. ಬ್ಯಾಕ್ ಬರ್ತದೆ. ಈ ರೀತಿಯಾಗಿ ಬೆಂಗಳೂರಿನ ST ಮಾಲ್ ಮುಂಭಾಗ ಅವೈಜ್ಞಾನಿಕವಾಗಿ ಡಾಂಬರೀಕರಣವನ್ನ ಮಾಡ್ತಿರ್ತಕ್ಕಂಥದ್ದು. ಕ್ಯಾಮರಾಮನ್ ಶರಣ್ ಜೊತೆ ಶಿವಪ್ರಸಾದ್, ಬೆಂಗಳೂರು.